ಫ್ರೆಂಡ್ಸ್, ಮನೇಲೆ ಕೂತ್ಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟನ್ನು ಯಾವ ರೀತಿ ನೀವು ಮಾಡಬೇಕು, ಕೇವಲ 2ರಿಂದ 5 ನಿಮಿಷದಲ್ಲಿ ಓಪನ್ ಮಾಡ್ಬೋದು. ಯಾವ ರೀತಿ ಮನೇಲೆ ಕೂತ್ಕೊಂಡು ಮೊಬೈಲಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಫುಲ್ KYC ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಯಾವುದೇ ರೀತಿಯಲ್ಲಿ ನಿಮಗೆ ಸಮಸ್ಯೆ ಇಲ್ಲ, ಎಲ್ಲ ಪ್ರೊಸೆಸ್ ನೀವು ಮೊಬೈಲಲ್ಲೇ ಮಾಡ್ಬೋದು. ಯಾವ ರೀತಿ ಮಾಡಬೇಕಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. 3ರಿಂದ 5 ನಿಮಿಷದಲ್ಲಿ ನೀವು ಓಪನ್ ಮಾಡ್ಕೋಬೋದು. ಮನೇಲೆ ಕೂತ್ಕೊಂಡು ಮೊಬೈಲ್ ಇದ್ರೆ ಸಾಕು, ಇದನ್ನು ಮಾಡ್ಕೋಬೋದು. ನೀವು ಯಾವ ರೀತಿ ಅಕೌಂಟ್ ಓಪನ್ ಮಾಡಬೇಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟನ್ನು ಓಪನ್ ಯಾವ ರೀತಿ ಮಾಡಬೇಕು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮನೇಲಿ ಕೂತ್ಕೊಂಡು ಮೊಬೈಲಲ್ಲಿ ಫುಲ್ KYCನ ಕಂಪ್ಲೀಟ್ ಮಾಡ್ಬೋದು. ಅಷ್ಟೇ ಅಲ್ಲ, ನಿಮಗೆ ಒಂದೇ ವಾರದಲ್ಲಿ ನಿಮಗೆ ವೆಲ್ಕಮ್ ಕಿಟ್ ಬರುತ್ತೆ. ಅದರಲ್ಲಿ ನಿಮಗೆ ಡೆಬಿಟ್ ಕಾರ್ಡ್ ಕೂಡ ಬರುತ್ತೆ, ಅಂದರೆ ATM ಕಾರ್ಡ್ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಒಂದೇ ವಾರದಲ್ಲಿ. ಅದೇ ರೀತಿಯಲ್ಲಿ ಈ ATM ಕಾರ್ಡ್ಗೆ ಅಂದರೆ ಡೆಬಿಟ್ ಕಾರ್ಡ್ಗೆ ಯಾವುದೇ ರೀತಿಯಲ್ಲಿ ಜಾಯ್ನಿಂಗ್ ಫೀಸ್ ಇರೋದಿಲ್ಲ. ಇನ್ನು ATM ಕಾರ್ಡ್ ಯಾವುದು ಅಂತ ಹೇಳಿದ್ರೆ SBIನ ರೂಪೇ ಕ್ಲಾಸಿಕ್ ಡೆಬಿಟ್ ಕಾರ್ಡು. ಇದಕ್ಕೆ ಆ್ಯನ್ಯುವಲ್ ಫೀಸ್ ಬರುತ್ತೆ 200 ರೂಪೀಸ್. ನಿಮಗೆ ಆ್ಯನ್ಯುವಲ್ ಫೀಸ್ ಬರುತ್ತೆ, ಪ್ಲಸ್ 18% GST ಬೀಳುತ್ತೆ. ಬಟ್ ನಿಮಗೆ ಇದರಲ್ಲಿ ಈ ಡೆಬಿಟ್ ಕಾರ್ಡ್ಗೆ ಯಾವುದೇ ರೀತಿಯಲ್ಲಿ ಜಾಯ್ನಿಂಗ್ ಫೀಸ್ ಇರೋದಿಲ್ಲ. ಅದೇ ರೀತಿಯಲ್ಲಿ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟಲ್ಲಿ ನಿಮಗೆ ನಾರ್ಮಲ್ ಅಕೌಂಟ್ಗೆ ಬ್ಯಾಲೆನ್ಸ್ಗೆ ನಿಮಗೆ ಇಂಟ್ರೆಸ್ಟು 2.70 ಅಂದರೆ 2.70% ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬೀಳುತ್ತೆ. ನೀವು FD ಇಡೋದಾದರೆ 6.80% ಬರುತ್ತೆ. ಅದೇ ರೀತಿ ನೀವು 2 ಇಯರಿಗೆ ಮಾಡೋದಾದರೆ 7% ತನಕ ನಿಮಗೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಹಾಗಾದರೆ ಅಕೌಂಟ್ ಯಾವ ರೀತಿ ಓಪನ್ ಮಾಡಬೇಕು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮನೆಯಲ್ಲೇ ಮಾಡ್ಬೋದು ಮೊಬೈಲಲ್ಲಿ. ಈ ವಿಡಿಯೋನ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ತುಂಬ ಮಂದಿ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಮನೆಯಲ್ಲೇ ಕೂತ್ಕೊಂಡು. ಸೊ ಅವರಿಗೆ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ. ನೆಕ್ಸ್ಟ್ ಯಾವ ಬ್ಯಾಂಕ್ ಅಕೌಂಟ್ ಓಪನಿಂಗ್ ನಿಮಗೆ ವಿಡಿಯೋ ಬೇಕು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಮೊದಲಾಗಿ ಯೋನೋ SBI ಬ್ಯಾಂಕಿಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿದ್ದೀನಿ. ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ಅಪ್ಲಿಕೇಶನ್ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೇಳುವಂಥ ಪರ್ಮಿಷನನ್ನು ಸಿಂಪಲ್ ಆಗಿ ಅಲೋ ಮಾಡಿ. ನಂತರ ಇಲ್ಲಿ ಬಾಟಮಲ್ಲಿ ನೋಡ್ಬೋದು ಫಸ್ಟ್ ಆಪ್ಷನು ಓಪನ್ ಸೇವಿಂಗ್ ಅಕೌಂಟ್ ಅಂತ ಇದೆ ನೋಡ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿಯಾಗಿ ಪೇಜ್ ಬರುತ್ತೆ. ಇದರಲ್ಲಿ ಬಾಟಮಲ್ಲಿ ನೋಡ್ಬೋದು ಓಪನ್ ಇನ್ಸ್ಟಾ ಪ್ಲಸ್ ಸೇವಿಂಗ್ ಅಕೌಂಟ್ ಅಂತ ಇದೆ ಅಲ್ವಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಈ ರೀತಿ ಮತ್ತೆ 2 ಆಪ್ಷನ್ ಬರುತ್ತೆ, ವಿದೌಟ್ ಬ್ರಾಂಚ್ ವಿಸಿಟ್ ಮತ್ತು 2ನೇ ಆಪ್ಷನ್ ವಿತ್ ಬ್ರಾಂಚ್ ವಿಸಿಟ್ ಅಂತ. ವಿದೌಟ್ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಮನೇಲೆ ಕೂತ್ಕೊಂಡು ಕಂಪ್ಲೀಟಾಗಿ KYC ಆಗುತ್ತೆ, ಎಲ್ಲದೂ ಆಗುತ್ತೆ. ವಿತ್ ಬ್ರಾಂಚ್ ವಿಸಿಟ್ ಅಂತ ಹೇಳಿದ್ರೆ ನೀವು ಬ್ರಾಂಚಿಗೆ ವಿಸಿಟ್ ಮಾಡಬೇಕು. ಸೊ ನಾನು ಇಲ್ಲಿ ಮನೇಲೆ ಮಾಡೋದ್ರಿಂದ ಫಸ್ಟ್ ಆಪ್ಷನ್ ವಿದೌಟ್ ಬ್ರಾಂಚ್ ವಿಸಿಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ನಂತರ ಈ ರೀತಿ ಬರುತ್ತೆ ಇನ್ಸ್ಟಾ ಪ್ಲಸ್ ಸೇವಿಂಗ್ ಅಕೌಂಟ್ ಅಂತ ಬರುತ್ತೆ. ನಂತರ ಸಿಂಪಲ್ ಆಗಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಬಾಕ್ಸ್ ನೋಡ್ಬೋದು ಒಂದು ಐ ವಾಂಟ್ ಟು ಓಪನ್ ಈ ಸ್ಯಾಲರಿ ಅಕೌಂಟ್ ಅಂತ. ಅದನ್ನು ಟಿಕ್ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಟಿಕ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಸಿಂಪಲ್ ಆಗಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ 2 ಆಪ್ಷನ್ ಬರುತ್ತೆ, ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್, ರಿಸ್ಯೂಮ್ ಅಪ್ಲಿಕೇಶನ್ ಅಂತ. ನೀವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಿದ್ರೆ ಫಸ್ಟ್ ಆಪ್ಷನ್ ಸ್ಟಾರ್ಟ್ ಎ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನೀವು ಮಾಡಿದ್ರಿ ಮತ್ತೆ ನೆಟ್ವರ್ಕ್ ಎರರಿಂದ ಅದು ಸ್ಟಾಪ್ ಆಗಿದೆ ಅಂತ ಕಂಟಿನ್ಯೂ ಮಾಡಬೇಕಂದ್ರೆ ರಿಸ್ಯೂಮ್ ಕ್ಲಿಕ್ ಮಾಡಿ. ಸೊ ಇನ್ನು ಫ್ರೆಶ್ ಆಗಿ ಮಾಡ್ತಿದ್ರೆ ಫಸ್ಟ್ ಆಪ್ಷನು ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಇದರಲ್ಲಿ ಏನು ಮಾಡೋಕ್ಕಿಲ್ಲ, ಕೆಳಗಡೆ ಚೆಕ್ ಬಾಕ್ಸ್ ಇದೆಯಲ್ಲ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಇದರಲ್ಲಿ ಏನು ಮಾಡೋಕ್ಕಿಲ್ಲ, ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕೇಳ್ತಿದೆ. ಸೊ ಇಲ್ಲಿ ಮೊಬೈಲ್ ನಂಬರು ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇದೆ ಅದೇ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ನಂತರ ಇಮೇಲ್ ID ಆಪ್ಷನಲ್ಲೂ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಂತರ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ OTP ಕೇಳುತ್ತೆ. ನೀವು ಮೊಬೈಲ್ ನಂಬರ್ ಹಾಕಿದ್ರಲ್ಲ ಅದಕ್ಕಿಂತ OTP ಬರುತ್ತೆ, ಅದನ್ನು ಎಂಟರ್ ಮಾಡಿ. ಅದೇ ರೀತಿ Gmail ID ಹಾಕಿದರೆ ಅದಕ್ಕೂ ಕೂಡ ಒಂದು OTP ಬರುತ್ತೆ, ಅದನ್ನು ಹಾಕಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಕೇಳ್ತಿದೆ. ಇಲ್ಲಿ ಪಾಸ್ವರ್ಡ್ ಯಾವ್ದು ಬೇಕಾದ್ರೂ ಹಾಕ್ಬೋದು. ಸೊ ಇಲ್ಲಿ ಪಾಸ್ವರ್ಡ್ ಏನಪ್ಪ ಅಂತ ಹೇಳಿದ್ರೆ, ಒಂದು ನೀವು ಅರ್ಧ ಅಪ್ಲಿಕೇಶನ್ ಫಿಲ್ ಮಾಡಿದರೆ ಮತ್ತೆ ನೆಟ್ವರ್ಕ್ ಎರರಿಂದ ಕಂಪ್ಲೀಟ್ ಆಗಿಲ್ಲ, ಅವಾಗ ಮತ್ತೆ ರೀಸ್ಟಾರ್ಟ್ ಮಾಡುವಾಗ ಪಾಸ್ವರ್ಡ್ ಕೇಳುತ್ತೆ. ಸೊ ಯಾವುದೇ ಒಂದು ಪಾಸ್ವರ್ಡನ್ನು ಇಲ್ಲಿ ಹಾಕಿ ನಂತರ ಅದೇ ಪಾಸ್ವರ್ಡ್ ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಳಗಡೆ ಯಾವುದೋ ಒಂದು ಸೆಕ್ಯೂರಿಟಿ ಕ್ವಶನ್ ಕೇಳಿ ಸೆಲೆಕ್ಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಫಟ್ಕರ್ ಡಿಕ್ಲರೇಷನ್ ಕೇಳ್ತಿದೆ. ಸಿಂಪಲ್ ಆಗಿ ಬಾಕ್ಸ್ ಮೇಲೆ ಟಿಕ್ ಮಾಡಿ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಸಿಂಪಲ್ ಆಗಿ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ತಿದ್ದಾಗಲೇ ಕೆಳಗಡೆ ಒಂದು ಬಾಕ್ಸ್ ಬರುತ್ತೆ, ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತಿದೆ ಅಲ್ವಾ, ಆ ಫಸ್ಟ್ ಕಾಲಮಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೆಳಗಡೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಕರೆಕ್ಟಾಗಿ ಎಂಟರ್ ಮಾಡಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ ಫಿಲ್ ಆಗುತ್ತೆ. ನಿಮ್ಮ ನೇಮು, ಜೆಂಡರು, ಡೇಟ್ ಆಫ್ ಬರ್ತು ಎಲ್ಲ ಆಟೋಮೆಟಿಕ್ ಫಿಲ್ ಆಗುತ್ತೆ. ಸಿಂಪಲಾಗಿ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಅಡ್ರೆಸ್ ಮತ್ತು ಪಿನ್ ಕೋಡ್ ಆಟೋಮೆಟಿಕ್ ಬರುತ್ತೆ. ಬಂದಿಲ್ಲ ಅಂದರೆ ಫಿಲ್ ಮಾಡಬೇಕು. ನಂತರ ಸ್ಟೇಟನ್ನು ನೀವು ಸೆಲೆಕ್ಟ್ ಮಾಡಿ, ನಿಮ್ಮ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿ, ವಿಲೇಜನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಕೇಳ್ತಿದೆ. ಮೇಲ್ಗಡೆ ಪ್ಯಾನ್ ಕಾರ್ಡ್ ನಂಬರನ್ನ ಎಂಟರ್ ಮಾಡಿ ಕೆಳಗಡೆ ನೆಕ್ಸ್ಟ್ ಅಂತಿದೆಯಲ್ಲ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಫೋಟೋ ಆಟೋಮೆಟಿಕ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಏನು ಮಾಡೋಕ್ಕಿಲ್ಲ, ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಮ ಎಜುಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಎಷ್ಟು ಓದಿದಿರಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ನಿಮ್ಮ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಮದುವೆ ಆಗಿದ್ದರೆ ಮ್ಯಾರಿಡ್ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಅನ್ಮ್ಯಾರಿಡನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ನೀವು ಹುಟ್ಟಿದ ಪ್ಲೇಸನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ನಿಮಗೆ ಕೆಳಗಡೆ ಇನ್ನೊಂದು ಆಪ್ಷನ್ ಬರುತ್ತೆ ಇಫ್ ಎನಿ ಅಂತ, ಅದು ನೀವು ಸ್ಕಿಪ್ ಮಾಡಿ, ಅಲ್ಲಿ ಏನು ಫಿಲ್ ಮಾಡೋಕ್ಕಾಗತ್ತಿಲ್ಲ. ನಂತರ ನಿಮ್ಮ ಫಾದರ್ ನೇಮ್ ಕೇಳ್ತಿದೆ. ಸೊ ಫಾದರ್ ನೇಮು, ಫಸ್ಟ್ ನೇಮು, ಮಿಡ್ಲ್ ನೇಮು, ಲಾಸ್ಟ್ ನೇಮ್ ಎಂಟರ್ ಮಾಡಿ. ಮದರ್ ನೇಮು, ಫಸ್ಟ್ ನೇಮು, ಲಾಸ್ಟ್ ನೇಮು, ಮಿಡ್ಲ್ ನೇಮ್ ಎಂಟರ್ ಮಾಡಿ. ಕೆಳಗಡೆ ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಜಾಬ್ ಬಗ್ಗೆ ಕೇಳ್ತಿದೆ. ಸೊ ನೀವು ಇಲ್ಲಿ ಬೇರೆಯವ್ರ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ರೆ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಸ್ವಂತ ಬಿಸ್ನೆಸ್ ಇದ್ದರೆ ಕೆಳಗಡೆ ಮೂರನೇ ಆಪ್ಷನ್ ಬಿಸ್ನೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯನ್ಯುವಲ್ ಇನ್ಕಮಲ್ಲಿ ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ ಬರುತ್ತೆ ಅದನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ನಿಮ್ಮ ರಿಲಿಜನ್ ಸೆಲೆಕ್ಟ್ ಮಾಡಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದು ನಿಮ್ಮದು ರಿಲಿಜನ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕ್ಯಾಟಗರಿ ಕೇಳ್ತಿದೆ. ಜನರಲ್, OBC, ST, SC ನಿಮ್ದು ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾಮಿನಿ ಡೀಟೇಲ್ಸ್ ಕೇಳ್ತಿದೆ. ಅಂದರೆ ಒಂದು ವೇಳೆ ಅಕೌಂಟ್ ಹೋಲ್ಡರ್ ಡೆತ್ ಆದರೆ ಅಲ್ಲಿರುವಂಥ ಅಮೌಂಟು ಯಾರಿಗೆ ಸೇರಬೇಕಂತ. ಸೊ ಇಲ್ಲಿ ನಿಮ್ಮ ಗಂಡ, ಹೆಂಡತಿ, ಅಪ್ಪ, ಅಮ್ಮ ಯಾರ ಡೀಟೇಲ್ಸ್ ಬೇಕಿದ್ರು ಹಾಕ್ಬೋದು. ಸೊ ಇಲ್ಲಿ ಮೊದಲಾಗಿ ಅವರ ನೇಮ್ ಹಾಕಬೇಕು. ರಿಲೇಷನ್ಶಿಪ್ಪು ಏನು ರಿಲೇಷನ್ಶಿಪ್ ಇದೆ ನಿಮಗೆ, ವೈಫ್ ಆಗಬೇಕಾ, ಹಸ್ಬೆಂಡ್ ಆಗಬೇಕಾ, ಫಾದರ್ ಆಗಬೇಕಾ, ಮದರ್ ಆಗಬೇಕಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡೇಟ್ ಆಫ್ ಬರ್ತ್ ಹೌದು. ನಂತರ ಗಾರ್ಡಿಯನ್ ನೇಮ್ ಅಂತ ಇದೆಯಲ್ವಾ ಅದು ಸ್ಕಿಪ್ ಮಾಡ್ಬೋದು. ನಂತರ ಗಾರ್ಡಿಯನ್ ಏಜು ಅದು ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಯುವರ್ ಹೋಮ್ ಬ್ರಾಂಚ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಹತ್ತಿರದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲಿದೆ ಆ ಸಿಟಿಯ ಹೆಸರು ಹಾಕ್ತಿದ್ದಾಗೇ ನೇಮ್ ಅಂಡರ್ ನೋಡ್ಬೋದು ಬ್ರಾಂಚ್ ನೇಮ್ ಅಂತಿದೆ. ಅಲ್ಲಿ ನಿಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಇರುವಂತಹ ಸಿಟಿಯ ನೇಮ್ ಹಾಕ್ತಿದ್ದಾಗೇ ಆಟೋಮೆಟಿಕಲಿ ಬ್ರಾಂಚ್ ಡೀಟೇಲ್ಸ್ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರಿಗೆ ಇನ್ನೊಂದು OTP ಬರುತ್ತೆ. ಆ OTPಯನ್ನು ಕೆಳಗಡೆ ಎಂಟರ್ OTP ಮೇಲೆ ಕ್ಲಿಕ್ ಮಾಡಿ OTP ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೇಮ್ ಆನ್ ಕಾರ್ಡ್ ಕೇಳ್ತಿದೆ. ಅಂದರೆ ನಿಮಗೆ ಅಕೌಂಟ್ ಓಪನ್ ಆದ ನಂತರ ನಿಮ್ಮ ಮನೆಗೆ ನಿಮ್ಮ ಡೆಬಿಟ್ ಕಾರ್ಡನ್ನು ಕಳಿಸ್ಕೊಡ್ತಾರೆ. ಆ ಡೆಬಿಟ್ ಕಾರ್ಡಲ್ಲಿ ನಿಮ್ಮ ನೇಮ್ ಹೇಗಿರಬೇಕು ಆ ನೇಮನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟ ಆಗ್ತಿದ್ದಾಗೇ ನಿಮ್ಗೆ ಆಲ್ಮೋಸ್ಟ್ ಆಗಿ ಎಲ್ಲ ಪ್ರೊಸೆಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ರೀತಿಯಾಗಿ ನಿಮಗೆ ಇಲ್ಲಿ ಆ ಟೋಕನ್ ನಂಬರ್ ಕೂಡ ಸಿಗುತ್ತೆ. ನಂತರ ಇಲ್ಲಿ ಈ ರೀತಿಯಾಗಿ ಪೇಜನ್ನು ಸ್ಕ್ರಾಲ್ ಡೌನ್ ಮಾಡಿದಾಗ ಕೆಳಗಡೆ ಬಾಕ್ಸ್ ಬರುತ್ತೆ. ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ವಿಡಿಯೋ KYC ಪ್ರೊಸೆಸ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸಿಂಪಲ್ಲಾಗಿ ಕೆಳಗಡೆ ನೆಕ್ಸ್ಟ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ಓದ್ಕೊಳ್ಳಿ. ಇಲ್ಲಿ ನಿಮ್ಮದು ಇಂಟರ್ನೆಟ್ ಕನೆಕ್ಷನ್ ತುಂಬ ಸ್ಪೀಡಾಗಿರಬೇಕು. ಕ್ರೋಮ್ ಬ್ರೌಸರ್ ಡಿಫಾಲ್ಟ್ ಬ್ರೌಸರ್ ಆಗಿರಬೇಕು. ಒರಿಜಿನಲ್ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ಡೀಟೇಲ್ಸ್ ಇರಬೇಕಾಗುತ್ತೆ. ಸೊ ಇದಾದ ನಂತರ ಇದೆಲ್ಲ ರೆಡಿ ಇಟ್ಕೊಂಡು ಕೆಳಗಡೆ ಸ್ಟಾರ್ಟ್ ವಿಡಿಯೋ ಕಾಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕೆಲವೊಂದು ನೆಸಸರಿ ಪರ್ಮಿಷನ್ ಕೇಳುತ್ತೆ. ಲೊಕೇಶನ್ನು, ಕ್ಯಾಮರಾ, ಮೈಕ್ರೋಫೋನು ಇದೆಲ್ಲ ಅಲೋ ಮಾಡಬೇಕಾಗುತ್ತೆ. ಇಲ್ಲ ನಿಮಗೆ ವಿಡಿಯೋ KYC ಕಂಪ್ಲೀಟ್ ಆಗಲ್ಲ. ಹಾಗಾಗಿ ಎಲ್ಲ ಪರ್ಮಿಷನ್ ಅಲೋ ಮಾಡಿ. ಇವಾಗ ನಿಮ್ಮ ವಿಡಿಯೋ KYC ಪ್ರಾರಂಭ ಆಗುತ್ತೆ. ಇವಾಗ ನಿಮಗೆ ಸ್ಟೇಟ್ ಬ್ಯಾಂಕ್ ಎಂಪ್ಲಾಯಿ ಡೈರೆಕ್ಟಾಗಿ ವಿಡಿಯೋ ಕಾಲ್ನಲ್ಲಿ ಸೊ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಆವಾಗ ನೀವು ಇಲ್ಲಿ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ತೋರಿಸಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಫೋಟೋ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ನಂತರ ನಿಮ್ಮ ಒಂದು ಬ್ಲ್ಯಾಂಕ್ ಪೇಪರ್ನಲ್ಲಿ ನಿಮ್ಮ ಸಿಗ್ನೇಚರ್ ನೀವು ಬರೀಬೇಕಾಗುತ್ತೆ. ಅವ್ರ ಎದುರುಗಡೆ ಲೈವಲ್ಲಿ ಸಿಗ್ನೇಚರ್ ಬರೀಬೇಕು. ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಆ ಸಿಗ್ನೇಚರ್ ನೆಕ್ಸ್ಟ್ ನೀವು ಚೆಕ್ ಬುಕ್ ಕೊಡುವಾಗ ಅದೇ ಸಿಗ್ನೇಚರ್ ಹಾಕಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಲೈವ್ ಆಗಿ ನೀವು ನಿಮ್ಮ ಬ್ಲ್ಯಾಂಕ್ ಪೇಪರ್ ಮೇಲೆ ಬ್ಲೂ ಇಂಕ್ ಪೆನ್ನಲ್ಲಿ ಸಿಗ್ನೇಚರ್ ಬರೆದು ತೋರಿಸಬೇಕಾಗುತ್ತೆ. ಸಿಂಪಲ್ ಆಗಿ ಇಷ್ಟು ಮಾಡಿದ್ರೆ ನಿಮ್ಮದು ವಿಡಿಯೋ KYC ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಇಷ್ಟು ಸಿಂಪಲ್ ಆಗಿ ನೀವು ಮನೇಲೆ ಕೂತ್ಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟನ್ನು ಈಸಿಯಾಗಿ 5 ಮಿನಿಟಲ್ಲಿ ಓಪನ್ ಮಾಡ್ಕೋಬೋದು. ಸೊ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ರಂದರೆ ಒಂದು ರಿಕ್ವೆಸ್ಟು, ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ಕೂಡ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಳ್ಳೆಯ ಅನಿಸಿಕೆಯನ್ನು, ಏನಾದರೂ ಪರವಾಗಿಲ್ಲ ಒಂದು ಒಳ್ಳೆಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ನಂತರ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಯಾವ ಬ್ಯಾಂಕ್ ಅಕೌಂಟ್ ಓಪನಿಂಗ್ ವಿಡಿಯೋ ಬೇಕು ಕಮೆಂಟ್ ಮಾಡಿದರೆ ಮುಂದಿನ ವಿಡಿಯೋದಲ್ಲಿ ಅದೇ ಟಾಪಿಕಲ್ಲಿ ವಿಡಿಯೋ ಮಾಡ್ತೀನಿ.